ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ದುರಂತ ನಡೆಯಿತು ಬೆಂಗಳೂರಲ್ಲಿ. 11 ಜನ ಜೀವ ಕಳ್ಕೊಂಡ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ. RCB ಮೊಟ್ಟ ಮೊದಲ ಬಾರಿಗೆ 18 ವರ್ಷಗಳಲ್ಲಿ IPL ಶುರುವಾಗಿ 18 ವರ್ಷ ಆಗಿತ್ತು. ಮೊದಲ ಬಾರಿಗೆ RCB ಚಾಂಪಿಯನ್ ಆಯಿತು. ಪ್ರಶಸ್ತಿ ಗೆದ್ದುಕೊಂಡು ಬೆಂಗಳೂರಿಗೆ ಬಂತು. ಸರ್ಕಾರ ವಿಧಾನಸೌಧದ ಮೆಟ್ಟಿಲ ಮೇಲೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿತ್ತು. ಕ್ರಿಕೆಟ್ ಅಸೋಸಿಯೇಷನ್, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಅಲ್ಲಿಂದ ಬರೀ 300 ಮೀಟ್ರು ಇಲ್ಲ, ಅದು ಅಲ್ಲಿ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿತ್ತು. ಇದೆರಡೂ ಕಡೆ ಒಟ್ಟಿಗೆ ಜನ ಸೇರಿದ್ರು. ವಿಧಾನಸೌಧದ ಬಳಿ ನೂಕು ನುಗ್ಗಲು, ಅದು ಇದು ತಳ್ಳಾಟ ಎಲ್ಲ ಆಯಿತು. ಸಣ್ಣ ಪುಟ್ಟದಾಗಿ ಘಟನೆಗಳು ನಡೀತು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕಾಲು ತುಳಿತ ಆಯಿತು. 11 ಜನ ಜೀವ ಬಿಟ್ಟಿದ್ದಾರೆ. 35ಕ್ಕೂ ಹೆಚ್ಚು ಜನ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಇದು ನಿನ್ನೆ ನಡೆದಿರುವಂತಹ ಘಟನೆಗಳು. ಈಗ ಇದರ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಸತ್ತವರ ಪೋಸ್ಟ್ ಮಾರ್ಟಮ್ ಅದು ಬೇರೆ. ಈ ನಿನ್ನೆ ನಡೆದಂತಹ ಘಟನೆಯ ಪೋಸ್ಟ್ ಮಾರ್ಟಮ್ ನಡೆಸೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ನಮಗೆ ತಿಳಿದು ಬರ್ತಾ ಇರುವಂತಹ ವಿಚಾರಗಳಿದಾವಲ್ಲ, ಅವು ಈ ಘಟನೆಗೆ ಯಾರು ಹೊಣೆ ಮತ್ತು ಯಾರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಬಿಚ್ಚಿಡುತ್ತೆ. ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸಹ ಅಪರಾಧಿಗಳಾಗಿ ನಮಗೆ ಕಾಣ್ತಾರೆ. ನನಗಂತೂ ಕಾಣ್ತಾರೆ, ಇನ್ಕ್ಲೂಡಿಂಗ್ ಮಿಸ್ಟರ್ ಸಿದ್ದರಾಮಯ್ಯ. ಹೇಗೆ ಅಂತ ಹೇಳ್ತೀನಿ. ಮೊದಲಿಗೆ ನರೇಂದ್ರ ಮೋದಿ ಅವರಿಂದ ಆರಂಭಿಸೋಣ. ಕುಂಭಮೇಳದಲ್ಲಿ ಕಾಲು ತುಳಿತ ಆಗಿತ್ತು. ಇವತ್ತಿಗೂ ಸಹ ಎಷ್ಟು ಜನ ಸತ್ರು ಅನ್ನುವಂತಹ ನಿಖರವಾದ ಸಂಖ್ಯೆಯನ್ನು ಆ ರಾಜ್ಯ ಸರ್ಕಾರನೂ ಹೇಳಿಲ್ಲ, ಕೇಂದ್ರ ಸರ್ಕಾರನೂ ಹೇಳಿಲ್ಲ, ಯಾರೂ ಹೇಳಿಲ್ಲ. ಅದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನೇ ಮಾಡಿದ್ರು. ಅದೇ ಕುಂಭಮೇಳಕ್ಕೆ ಹೋಗುವ ಸಂದರ್ಭದಲ್ಲಿ ದೆಹಲಿಯಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕಾಲು ತುಳಿತಾ ಇತ್ತು. ಅದರ ಬಗ್ಗೆಯೂ ಸಂಪೂರ್ಣ ಸತ್ಯಾಂಶಗಳು ಹೊರಗಡೆ ಬಂದಿಲ್ಲ. ಕುಂಭಮೇಳದಲ್ಲಿ ಕಾಲು ತುಳಿತ ಆದಾಗ ನರೇಂದ್ರ ಮೋದಿ ಅವರಿಗೆ ಅದರ ಬಗ್ಗೆ ಒಂದು ಪೋಸ್ಟ್ ಹಾಕೋದಕ್ಕೆ, ಎಕ್ಸಲ್ಲಿ ಪೋಸ್ಟ್ ಹಾಕೋದಕ್ಕೆ, ಈ ಹಿಂದೆ ಏನು ಟ್ವೀಟ್ ಅಂತ ಕರಿತಿದ್ವಿ, ಟ್ವಿಟ್ಟರ್ ಅಂತ ಕರಿತಿದ್ವಿ, ಆ ಪೋಸ್ಟ್ ಹಾಕೋದಕ್ಕೆ ನರೇಂದ್ರ ಮೋದಿಯವರು 10 ಗಂಟೆಗಳ ಕಾಲ ಯೋಚನೆ ಮಾಡಿದ್ರು. ಏನು ಹಾಕೋದು, ಹೆಂಗೆ ಹಾಕೋದು, ಯಾವುದು ನನ್ನ ಮೇಲೆ ಬರಬಾರ್ದು, ಯಾವುದು BJP ಮೇಲೆ ಬರಬಾರ್ದು, ಜನನೇ ಸತ್ರು, ಅದು ಅವ್ರ ತಪ್ಪು ಅನ್ನೋ ರೀತಿಯಲ್ಲಿ ಹಾಕೋದಕ್ಕೆ ಏನೆಲ್ಲ ಯೋಚನೆ ಮಾಡಬೇಕು ಮಾಡೋದಕ್ಕೆ ಸುಮಾರು 10 ಗಂಟೆ ತಗೊಂಡು ಆಮೇಲೆ ಒಂದು ವಿಷಾದದ ಒಂದು ಪೋಸ್ಟನ್ನು ಹಾಕಿದ್ರು. ಮನಸ್ಸಿಂದ ಒಳಗಡೆ ನೋವಾಗ್ತಿದೆ, ಹೊರಗಡೆ ಅದು ಮಾಮೂಲಿ ರಾಜಕಾರಣಿಗಳ ಮೊಸಳೆ ಕಣ್ಣೀರಂತಲೇ ಕರಿಬೇಕು ಅದನ್ನು. ಅದು ಹಾಕಿದ್ರು. ಆದರೆ ಅಲ್ಲಿಯೂ ಸಹ ಇಲ್ಲಿಯವರೆಗೆ ಒಂದೇ ಒಂದು ಸಾಲು ಸೇರಿಸ್ತಾ ಇಲ್ಲ. ಎಷ್ಟು ಜನ ಸತ್ರು, ಇಲ್ಲವೇ ಇಲ್ಲ. ಇನ್ನು ಅಲ್ಲಿನ ಮುಖ್ಯಮಂತ್ರಿ ಆದಿತ್ಯನಾಥ್ ಅದರ ಬಗ್ಗೆ ಮಾತಾಡೋದಕ್ಕೆ ಸುಮಾರು 3 ದಿನ ಆಯಿತು. ಅದರ ಬಗ್ಗೆ ಮಾತಾಡಿರಲಿಲ್ಲ. ಇವತ್ತಿಗೂ ವಿಷಾದ ವ್ಯಕ್ತಪಡಿಸಿಲ್ಲ. ಆ ಘಟನೆಯನ್ನು, ಸರ್ಕಾರವನ್ನು ಸಮರ್ಥಿಸ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡಿದ್ರು. ಆ ಘಟನೆಯಲ್ಲಿ ಸರ್ಕಾರದ ತಪ್ಪೇ ಇಲ್ಲ ಅಂತ. ಅದೇ ಸ್ಟ್ರಾಟಜಿಯನ್ನು ಕಾಪಿ ಮಾಡೋದಕ್ಕೆ ಇಲ್ಲಿ ಕಾಂಗ್ರೆಸ್ನವರು ಪ್ರಯತ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ಭಕ್ತರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಜನರೇ ಸಾಯೋದಕ್ಕೆ ಅಂತ ಬಂದರು. ಯಾರು ಕರೆದಿದ್ರು ಜನರನ್ನ ಅಂತ ಕೇಳ್ತಾರೆ. ನಾನು ನೇರವಾಗಿ ಕೇಳಿರೋ ಪ್ರಶ್ನೆ ಇದು. ಯಾರೇ ಕರೆದಿದ್ರು ಈ ಜನರನ್ನ? ಅವ್ರು ಬಂದು ಸತ್ತರೆ ಸಿದ್ದರಾಮಯ್ಯ ಏನು ಮಾಡಬೇಕು? ಹಾಗಾದರೆ ಸರ್ಕಾರ ಯಾಕಬೇಕು? ಯಾರ ಪಾಡಿಗೆ ಅವ್ರು ಏನೋ ಮಾಡ್ಕೊಂಡಿರ್ತಾರೆ, ಸತ್ತರೆ ಸಾಯ್ತಾರೆ, ಉಳಿದಿರ್ತಾರೆ ಅಂತ ಹೇಳೋದಕ್ಕೆ ಸರ್ಕಾರ ಯಾಕಬೇಕು? ಆ ರೀತಿ ಈ ಸಿದ್ದರಾಮಯ್ಯನ ಭಕ್ತರು ಈಗ ಫೀಲ್ಡ್ಗಿಳಿದಿದ್ದಾರೆ. BJPನ ಕಾಪಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರ ಕತೆ ಹಾಗಿದ್ರೆ ಸರ್ಕಾರದ ವತಿಯಿಂದ ಏನೇನು ತಪ್ಪುಗಳಾಯಿತು ಅನ್ನೋದು ಇವತ್ತು ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಮೊದಲನೇದಾಗಿ ಪೊಲೀಸರು ಪರಿಯಾಗಿ ಹೇಳಿದ್ದಾರೆ ಸರ್ಕಾರಕ್ಕೆ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ KSCAಗೆ, ನಿನ್ನೆ ನಡೆಯಬೇಕಾಗಿದ್ದ ಕಾರ್ಯಕ್ರಮ ಬೇಡ, ರದ್ದು ಮಾಡಿ. ನಮಗೆ ಇಷ್ಟು ಅಲ್ಪ ಅವಧಿಯಲ್ಲಿ, ಮೊನ್ನೆ ರಾತ್ರಿ ತಾನೇ IPL ಫೈನಲ್ ಮುಗಿದಿದೆ, ರಾತ್ರಿ ಇಡೀ ಪೊಲೀಸರು ನಿದ್ದೆ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಬೀದಿಗಳಲ್ಲಿ ಸಂಭ್ರಮಾಚರಣೆ ಹೆಸರಿನಲ್ಲಿ ಜನ ಬೀದಿಯಲ್ಲೇ ಇದ್ದರು. ಅದನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು, ಕ್ರೌಡ್ ಕಂಟ್ರೋಲ್ ಮಾಡಬೇಕಾಗಿತ್ತು. ಅಹಿತಕರ ಘಟನೆಗಳು, ಅದರ ಮಿಸ್ಯೂಸನ್ನು ಆಗದೇ ಇರೋ ರೀತಿಯಲ್ಲಿ ಪೊಲೀಸರು ನೋಡ್ಕೊಳ್ಳೋಕೆ ಇಡೀ ರಾತ್ರಿ ಜಾಗರಣೆ ಇದ್ದರು. ಅದರ ಮಾರನೇ ದಿನವೇ ನೀವು ಮತ್ತೆ ಈ ದೊಡ್ಡ ಕಾರ್ಯಕ್ರಮ, ಅದು ಸಹ 2 ಕಡೆ, ಒಂದೇ ಕಡೆ ಆದರೆ ಇಡೀ ಪೊಲೀಸ್ ಫೋರ್ಸ್ನಲ್ಲೇ ಹಾಕ್ಬೋದು. ವಿಧಾನಸೌಧದ ಹತ್ರನೂ ಮಾಡಬೇಕು, ಇಲ್ಲೂ ಮಾಡಬೇಕು ಅಂತೀರಾ. ಅದರ ಜೊತೆಗೆ ಈ 2ರ ಗ್ಯಾಪಲ್ಲಿ ನೀವು ಓಪನ್ ವೆಹಿಕಲಲ್ಲಿ, ಓಪನ್ ಬಸ್ಸಲ್ಲಿ ಮೆರವಣಿಗೆ ಹೋಗಬೇಕು ಅಂತೀರಾ. ಇದಾಗದೇ ಇಲ್ಲ ಅಂತ ಹೇಳಿದ್ರು. ಈ ಬಸ್ಸಿನ ಮೆರವಣಿಗೆಗಂತೂ ಒಪ್ಪಲೇ ಇಲ್ಲ ಪೊಲೀಸರು. ಹಠ ಹಿಡಿದು ಕೂತ್ಕೊಂಡ್ರು. ಕೊನೆಗೆ ಅದು ಒಂದು ಕ್ಯಾನ್ಸಲ್ ಆಯಿತು.
ಆದರೆ ಈ ಎರಡೂ ಕಾರ್ಯಕ್ರಮಗಳಿಗೆ ಪಟ್ಟು ಹಿಡಿದ್ರು. ಸರ್ಕಾರದ ವತಿಯಿಂದ ಅಲ್ಲಿ ನಡೀಲೇಬೇಕು, ವಿಧಾನಸೌಧದ ಮೇಲೆ ಅಲ್ಲಿ ನಡೀಲೇಬೇಕು ಅಂತ ಪಟ್ಟು ಹಿಡಿದ್ರು. ಈಗ ಬರ್ತಿರೋ ಮಾಹಿತಿಗಳ ಪ್ರಕಾರ ಆ ಪಟ್ಟು ಹಿಡಿಯೋದರ ಹಿಂದೆ ಇದ್ದಿದ್ದು ತುಂಬ ಚೀಪ್ ಮೆಂಟಾಲಿಟಿ. ಏನು ಅಂದರೆ, ಕೊಹ್ಲಿ ಜೊತೆ ಅಥವಾ ಇನ್ನಿತರೆ RCB ಸ್ಟಾರ್ಗಳ ಜೊತೆ ಸೆಲ್ಫಿಗಳು ತಗೊಳ್ಬೋದು. ಅದರಲ್ಲೂ ವಿಶೇಷವಾಗಿ ಮಂತ್ರಿಗಳ ಮಕ್ಕಳು, MLA ಮಕ್ಕಳು, ಅಧಿಕಾರಿಗಳ ಮಕ್ಕಳು, ಇವರೆಲ್ಲ ಸೆಲ್ಫಿ ತಗೊಳ್ಳೋದಕ್ಕೆ ಸುವರ್ಣ ಅವಕಾಶ. ಎಲ್ಲ ಒಟ್ಟಿಗೆ ಇರ್ತಾರೆ, ಎಲ್ಲರ ಜೊತೆಲೂ ಫೋಟೋ ತೆಗೆಸ್ಕೋಬೋದು. ರಾಜಕೀಯವಾಗಿಯೂ ಸಹ ಕರ್ನಾಟಕ ಸರ್ಕಾರ ದೊಡ್ಡ ಸನ್ಮಾನ ಮಾಡಿಬಿಡ್ತು. ಈ RCB ಗೆಲುವಿನಲ್ಲಿ ಸರ್ಕಾರದ ಪಾತ್ರನೂ ಇದೆ ಅಂತ ತೋರಿಸ್ಕೋಬೋದು ಅಂತ ಸಿದ್ದರಾಮಯ್ಯನವರ ಸರ್ಕಾರ ತರಾತುರಿಯಲ್ಲಿ ಅದೊಂದು ಕಾರ್ಯಕ್ರಮ ಮಾಡಿತು. ಅಲ್ಲಿ ಸುಮಾರು ನೂಕುನುಗ್ಗಲಾಯಿತು. ಅಲ್ಲಿಯೂ ಸಹ ಸುಮಾರು 1 ಲಕ್ಷ ಜನ ಸೇರಿದ್ರು. ಕಾರ್ಯಕ್ರಮ ಮುಗಿದ ಮೇಲೆ ಎಷ್ಟು ನೂಕುನುಗ್ಗಲಾಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಅಲ್ಲಿ ಸುಮಾರು 3,000 ರಿಂದ 4,000 ಚಪ್ಪಲಿಗಳು ಸಿಕ್ಕಿದ್ದಾವೆ. ಅಷ್ಟು ತಳ್ಳಾಟ ಆಗಿರುತ್ತೆ ಅಲ್ಲಿ ಅಂತ ಅರ್ಥ. ಆ ಕಾರ್ಯಕ್ರಮ ನಡಿಬೇಕಾದ್ರೇ, ವಿಧಾನಸೌಧದ ಮೆಟ್ಟಿಲಿನ ಮೇಲೆ ಕಾರ್ಯಕ್ರಮ ನಡಿಬೇಕಾದ್ರೇ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಈ ರೀತಿ ಕಾಲು ತುಳಿತ ಆಗಿದೆ. ಸುಮಾರು ಜನ ಸತ್ತು ಹೋಗಿದ್ದಾರೆ, ಸಾಕಷ್ಟು ಜನ ಆಸ್ಪತ್ರೆಗೆ ಹೋಗಿದ್ದಾರೆ. ಎಲ್ಲ ವಿಚಾರ ಸರ್ಕಾರಕ್ಕೆ ಗೊತ್ತಿತ್ತು. ಆದರೂ ಸಹ ಇಲ್ಲಿ ಮುಗಿಸಿದ ತಕ್ಷಣ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಸಹ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಟ್ಟರು. ಇದರ ನಡುವೆ ಇನ್ನೊಂದು ಸುದ್ದಿ ಬರ್ತಾ ಇರುವಂತಹದ್ದು, ಪೊಲೀಸರು ಹೇಳಿದ್ದು ಭಾನುವಾರದವರೆಗೆ ಟೈಮ್ ಕೊಡಿ ನಮಗೆ, ಭಾನುವಾರ ನೀವು ಇಟ್ಕೊಳ್ಳಿ ಕಾರ್ಯಕ್ರಮ. ಪರಿಯಾಗಿ ಕೇಳ್ಕೊಂಡಿದ್ದಾರೆ ಪೊಲೀಸರು. RCB ಮ್ಯಾನೇಜ್ಮೆಂಟ್ ಒಪ್ಪಿಕೊಂಡಿಲ್ಲ. RCB ಮ್ಯಾನೇಜ್ಮೆಂಟ್ ಒಪ್ಕೊಂಡಿಲ್ಲ ಅಂದರೆ ಸರ್ಕಾರ ಏನು ಮಾಡ್ತಿತ್ತು ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. RCB ಸರ್ಕಾರಕ್ಕಿಂತ ಪವರ್ಫುಲ್ಲ? ನಿನ್ನೆ ಘಟನೆ ಅದೇ ರೀತಿ ಇದೆ. RCB ಒತ್ತಡಕ್ಕೆ ಸರ್ಕಾರದಿಂದಲೂ ಸಹ ಪೊಲೀಸರ ಮೇಲೆ ಒತ್ತಡ ಬಿದ್ದಿದೆ ಅಂತ ಹೇಳಲಾಗ್ತಿದೆ. ಅವಕಾಶ ಕೊಡಿ, ಪೊಲೀಸ್ ಪ್ರೊಟೆಕ್ಷನ್ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ ಸರ್ಕಾರ ಹೇಳಿದೆ. ಹಾಗಾಗಿ RCB ಅಲ್ಲಿ ಮಾಡಿದೆ. RCB ಅದಕ್ಕೆ ಏನು ಸಮಜಾಯಿಷಿ ಕೊಡ್ತು ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಅಂದರೆ, ಭಾನುವಾರದವರೆಗೆ ವಿದೇಶದಿಂದ ಬಂದಿರುವಂತಹ ಆಟಗಾರರೇನಿದ್ದಾರೆ, ವಿದೇಶಿ ಆಟಗಾರರು, ಅವ್ರು ಯಾರೂ ಇರೋದಿಲ್ಲ ತಂಡದ ಜೊತೆಯಲ್ಲಿ, ಅವರವ್ರ ದೇಶಗಳಿಗೆ ಅವ್ರವ್ರು ಹೋಗ್ಬಿಡ್ತಾರೆ. ಭಾನುವಾರ ಕಾರ್ಯಕ್ರಮ ಮಾಡಿದ್ರೆ 4-5 ಜನ ಮಾತ್ರ RCB ಪ್ಲೇಯರ್ಸ್ ಇರ್ತಾರೆ, ಆಗ ಮಾಡೋದು ವ್ಯರ್ಥ. ಇದು RCB ಮ್ಯಾನೇಜ್ಮೆಂಟ್ ವಾದ. ಪೊಲೀಸರು ಸುರಕ್ಷತೆ ಒದಗಿಸೋದಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಪೊಲೀಸರು ಸೋಲ್ಬೇಕಾಯ್ತು. ಕೊನೆಗೆ ಅಲ್ಲಿ ಅವಕಾಶ ಮಾಡಿಕೊಟ್ರು, ಜೀವಗಳು ಹೋಗೋದಕ್ಕೆ ಅವಕಾಶ ಆಯಿತು. ಈ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರ ಸಹ ಪೊಲೀಸರ ಮಾತು ಕೇಳದೆ, ಪೊಲೀಸರ ಸಲಹೆಗೆ ಗಮನ ಕೊಡದೆ ಆ ಅನಾಹುತ ಆಗೋದಕ್ಕೆ ಸರ್ಕಾರವೂ ಸಹ ಜವಾಬ್ದಾರಿ, ಹೊಣೆಗಾರಿಕೆಯನ್ನು ಹೊರಬೇಕಾಗತ್ತೆ. ಇದು ಈ ಸರ್ಕಾರಗಳು, ಆ ಕಡೆ BJPಯ ಕುತಂತ್ರ. ನಿನ್ನೆನೇ ಹೇಳಿದೆ, ಯಾವಾಗ ಓಪನ್ ಬಸ್ದು ಅದನ್ನು ಕ್ಯಾನ್ಸಲ್ ಮಾಡಿದ್ರು ಆವಾಗಲೇ BJPಯವರು ಶುರು ಹಚ್ಕೊಂಡ್ಬಿಟ್ರು, ಇದು ಅನ್ಯಾಯ, ಸರ್ಕಾರಕ್ಕೆ ಭದ್ರತೆ ಒದಗಿಸೋ ಯೋಗ್ಯತೆ ಇಲ್ವಾ, ಹಾಗೆ ಹೀಗೆ ಅಂತ. ಕಾಲು ತುಳಿತ ಆಗಿದ ತಕ್ಷಣ ಈ ಕಾರ್ಯಕ್ರಮ ಬೇಕಿತ್ತಾ? ಅದು ಬಿಡಿ, ರಣಹದ್ದುಗಳ ಥರ BJPಯವರು ಬರ್ತಾರೆ, ಹೆಣ ಸಿಗಬೇಕಷ್ಟೇ ಅವ್ರಿಗೇನೆ. ಈ ಕಡೆ ತಲೆನೇ ಹಾಕಲ್ಲ, ಜನರ ನಡುವೆನೇ ಬರಲ್ಲ. ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಮಂತ್ರಿ, ಏನು ಆಸ್ಪತ್ರೆಗೂ ಭೇಟಿ. ಅವಕಾಶ ಸರ್ಕಾರನ ಅಟ್ಯಾಕ್ ಮಾಡೋದಕ್ಕೆ. ಕಾಂಗ್ರೆಸ್ ಸರ್ಕಾರ ಅಲ್ವಾ, ಅಟ್ಯಾಕ್ ಮಾಡೋಣ ಅಂತ. ಕಾಂಗ್ರೆಸ್ ಸರ್ಕಾರ ಮಾಡಬೇಕಾದಂತಹದ್ದು ನೀಚತನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜುಜುಬಿ 4 ಸೆಲ್ಫಿಗಳು ತೆಗೆದುಕೊಳ್ಳೋದಕ್ಕೆ ಈ ಅಂತ 11 ಜನರ ಜೀವ ತೆಗೆದಂಗೆ ಆಲ್ಮೋಸ್ಟ್ ಇದಾಗಿರೋದು. ಇದು BJP ಕಾಂಗ್ರೆಸ್ಸಿನ ಕಥೆ. ಆದರೆ ಇನ್ನು ಈ ಮಾಧ್ಯಮಗಳು, ಮಾನಗೆಟ್ಟ ಮಾಧ್ಯಮಗಳು, ಮೊದಲನೇದಾಗಿ BJP ಆಡಳಿತ ಇದ್ದಿದ್ರೆ ನಿನ್ನೆ ಸತ್ತ ಅಷ್ಟು ಜನರ ಸಾವಿಗೆ ಅವರೇ ಹೊಣೆಯಾಗಿರೋರು. ಜನ ನಾಲಾಯಕಗಳು, ಮೂರ್ಖರು, ಸಾಯೋದಕ್ಕೆ ಅಂತ ಹುಟ್ಟಿದ್ದಾರೆ, ಸತ್ತೋಗಿದ್ದಾರೆ ಅವರು ಅಂತ ಹೇಳಿರೋರು ಮಾಧ್ಯಮಗಳು. ಆದರೆ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಫುಲ್ಲು ಉಲ್ಟಾ. ಕುಂಭಮೇಳ ನಡೆದಾಗ ಜನರೇ ತಪ್ಪು ಮಾಡಿದ್ದು. ಕುಂಭಮೇಳದಲ್ಲಿ ಕಾಲು ತುಳಿತ ನಡೆದಾಗ ಜನರಿಂದನೇ ಸತ್ತೋಗಿದ್ದು, ಜನರೇ ಹೊಣೆ, ಅವ್ರ ಸಾವಿಗೆ ಅವರೇ ಹೊಣೆ, ಅವ್ರ ಕರ್ಮ ಅದು. ಒಂದು ಮಾಧ್ಯಮಗಳು ಆ ಮೂಡಲಿದ್ದು. ಸರ್ಕಾರದ ರಕ್ಷಣೆ, ಮೋದಿ ರಕ್ಷಣೆ, ಯೋಗಿ ಆದಿತ್ಯನಾಥ್ ವರ್ಚಸ್ಸಿನ ರಕ್ಷಣೆ, ಹಿಂದುತ್ವದ ಹೆಸರಿನಲ್ಲಿ ಏನು ಮಾಧ್ಯಮಗಳು BJP ವಕ್ತಾರರಿಗಿಂತ ಆ ಕಾಲು ತುಳಿತವನ್ನು ಸರ್ಕಾರದ ಪರವಾಗಿ ಸಮರ್ಥಿಸ್ಕೊಂಡ್ರು. ಆದರೆ ಈಗ ಉಲ್ಟಾ ಹೊಡಿತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಕತ್ತೆ ಕಾಯ್ತಾ ಇದೆಯಾ, ಹಾಗೆ ಹೀಗೆ.
ಹೊಣೆಗಾರಿಕೆ ಸಿದ್ದರಾಮಯ್ಯನವ್ರದ್ದೇನೆ, ಸರ್ಕಾರದ್ದೇನೆ, ರಾಜ್ಯ ಸರ್ಕಾರದ್ದೇನೆ. ಪೊಲೀಸ್ನವ್ರು ಏನು ಮಾಡ್ತಿದ್ರು? ಎಲ್ಲ ಪ್ರಶ್ನೆಗಳನ್ನು ಹೊರಗೆ ಹಾಕ್ತಿದ್ದಾರೆ. ಆ ಮೂಲಕ ಮಾಧ್ಯಮಗಳು ತಮ್ಮ ಕುತಂತ್ರ ಬುದ್ಧಿಯನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾವೆ. ಈ ಕಡೆ BJPಯವರ ತುಚ್ಛ ನಡವಳಿಕೆ, ಇನ್ಕ್ಲೂಡಿಂಗ್ ಮಿಸ್ಟರ್ ನರೇಂದ್ರ ಮೋದಿ, ಈ ಕಡೆ ಕಾಂಗ್ರೆಸ್ನವರ ಈ ಅಚಾತುರ್ಯ ಅಥವಾ ಏನಂತಾರೆ ಮೂರ್ಖತನ, ಮಾಧ್ಯಮಗಳ ತಂತ್ರಗಾರಿಕೆ, ಕುತಂತ್ರ ಎಲ್ಲ ಸೇರಿದೆ. ಆದರೆ ಬಲಿಯಾಗಿದ್ದು ಮಾತ್ರ ಯಾವುದೋ ಅಮಾಯಕರು, ಎಲ್ಲ ಯುವಕರು. 14 ವರ್ಷದಿಂದ 29 ವರ್ಷದ ಒಳಗಿನ ವಯಸ್ಸಿನವರೇ ಸತ್ತೋಗಿರೋದು. 11 ಜನ, ಇನ್ನೊಂದಿಷ್ಟು ಜನ ಗಂಭೀರವಾಗಿದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸದ್ಯಕ್ಕೆ 11 ಜನ ಆಗಿದ್ದಾರೆ. ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಜುಡಿಷಿಯಲ್ ಎನ್ಕ್ವೈರಿ ಅಂತ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಪ್ಲಸ್ RCB ಮ್ಯಾನೇಜ್ಮೆಂಟಿನ ಮೇಲೆ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಕೇಸ್ ಹಾಕಿದ್ದಾರೆ. ಇವರು ತೆಗೆದುಕೊಂಡ ನಿರ್ಧಾರಗಳ ಮೇಲೆ ಏನು ಕೇಸ್ ಹಾಕ್ತಾರೋ ಗೊತ್ತಿಲ್ಲ. ಯಾಕೆ ಅಲೋ ಮಾಡಬೇಕಾಗಿತ್ತು ಪೊಲೀಸರು? ಅಷ್ಟು ಕಟ್ಟುನಿಟ್ಟಾಗಿ ಸಾಧ್ಯನೇ ಇಲ್ಲ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದು ಅಂತ ಹೇಳಿದ ಮೇಲೂ ಮಾಡಿಸಿದ್ರಲ್ಲ, ಅವಕಾಶ ಕೊಟ್ಟರಲ್ಲ. ಈ ಸರ್ಕಾರದ ಮೇಲೆ ಕೂಡ ಕೇಸ್ ಆಗಬೇಕಲ್ವಾ? ಆಗಬೇಕು. ಅದ್ರ ಬಗ್ಗೆ ಮಾತಿಲ್ಲ. ಅವ್ರ ಮೇಲೆ ಮಾತ್ರ ಕೇಸ್ ಹಾಕೊಂಡಿದ್ದಾರೆ RBI ಮತ್ತು KSA. ಇಷ್ಟು ಸದ್ಯದ ಬೆಳವಣಿಗೆ. ಮತ್ತು ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು 11 ಜನರ ತಿಥಿ ಊಟವನ್ನು ಖುಷಿಯಾಗಿ ಮಾಡ್ತಾರೆ. ಮಾಡಲಿ, ಹೊಟ್ಟೆ ತುಂಬ ತಿನ್ನಲಿ. ಕಣ್ಣೀರು ಹಾಕೋರು, ಮನೆಯ ದೀಪ ಆರಿಸ್ಕೊಂಡವರು ಅವ್ರು ಕತ್ತಲಲ್ಲೇ ಇರ್ತಾರೆ. ಕಪ್ಪು RCBಗೆ, ಜೀವನಗಳು ಕಪ್ಪಾಗಿದ್ದು ಜನರಿಗೆ. ಇಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.